ಸರ್ವೇಪಿ ಸುಖಿನಃ ಸಂತು. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 15ನೇ ತಾರೀಕು ಸೋಮವಾರ, ಅಮಾವಾಸ್ಯ ತಿಥಿ ಹಾಗೂ ಇಂದು ಮೃಗಶಿರ ನಕ್ಷತ್ರ ಮತ್ತು ಇಂದು ರವಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇಂದು ಮಿಥುನ ಸಂಕ್ರಮಣ. ಮೇಷರಾಶಿಯವರಿಗೆ ಇದರಿಂದ ಅತ್ಯುತ್ತಮವಾದಂತಹ ಫಲ. ನಿಮ್ಮ ಪರಾಕ್ರಮ ಬಹಳನೇ ಹೆಚ್ಚಾಗತ್ತೆ. ದೊಡ್ಡದಾದಂತಹ ಕೆಲಸಗಳನ್ನ ನೀವು ಸಾಧಿಸಿ ಬಿಡ್ತೀರಿ. ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗತ್ತೆ. ಮಾಧ್ಯಮಗಳಲ್ಲಿರೋರಿಗೆಲ್ಲರಿಗೂ ಬಹಳ ದೊಡ್ಡ ಯಶಸ್ಸು ಮತ್ತು ಯೂಟ್ಯೂಬ್ ಚಾನಲ್ ಇತ್ಯಾದಿಗಳನ್ನ ಶುರು ಮಾಡಬೇಕು ಅಂತ ಇರೋರಿಗೆಲ್ಲರಿಗೂ ಅತಿ ದೊಡ್ಡದಾದಂತಹ ಯಶಸ್ಸು ಪ್ರಾಪ್ತಿ. ವೃಷಭ ರಾಶಿಯವರಿಗೆ ನಿಮ್ಮ ಕುಟುಂಬ ಸುಖ ಸ್ಥಾನವನ್ನು ರವಿ ಪ್ರವೇಶ ಮಾಡ್ತಾ ಇರೋದ್ರಿಂದ 1 ತಿಂಗಳ ತನಕ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು, ಹಣ ವ್ಯಯವಾಗಬಹುದು ಮತ್ತು ನಿಮ್ಮ ಕುಟುಂಬದ ಚಟುವಟಿಕೆಗಳಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ಇತ್ಯಾದಿಗಳು ಆಗಿ ಮನೆಯಲ್ಲಿ ಜಗಳಗಳಾಗಬಹುದು. ಇದಾಗದಂತೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಆದರೆ ಸಮಾಜದವರಿಗೆ ನಿಮ್ಮ ಕುಟುಂಬ ಬಹಳ ಆದರ್ಶಪ್ರಾಯವಾಗಿ ಇರುತ್ತೆ ಅನ್ನುವಂತಹ ಒಂದು ಭಾವನೆ ಇರುತ್ತೆ, ಅದು ವ್ಯಕ್ತವಾಗುತ್ತೆ. ಅದನ್ನೇ ನೀವು ಕಾಪಾಡಿಕೊಂಡು ಹೋಗಬೇಕು. ಮಿಥುನ ರಾಶಿಯವರಿಗೆ ರವಿ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಎಲ್ಲರ ಗಮನ ನಿಮ್ಮ ಮೇಲೆ ಇರುತ್ತೆ. ಹೀಗಾಗಿ ನೀವು ಮಾಡುವಂತಹ ದೊಡ್ಡ ಕೆಲಸಗಳು ಬಹಳ ದೊಡ್ಡದಾಗಿ ಕಾಣುತ್ತೆ ಮತ್ತು ನೀವು ಮಾಡುವಂತಹ ತಪ್ಪುಗಳು ಕೂಡ ಬಹಳ ದೊಡ್ಡದಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ ಇವಾಗ ನಿಮ್ಮ ಮೇಲೆ ಗಮನ ಇರೋದ್ರಿಂದ ಧರ್ಮ ಮಾರ್ಗದಲ್ಲಿ ನಡೆಯೋದು ಬಹಳ ಉತ್ತಮ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಮುಖ್ಯವಾದಂತಹ ವಿಚಾರಗಳಲ್ಲಿ ಇವಾಗ ನಿಮಗೆ 1 ತಿಂಗಳ ತನಕ ಯಾರ ಸಹಾಯವೂ ಪ್ರಾಪ್ತಿ ಆಗೋದಿಲ್ಲ. ಬಾಸ್ಗಳು ಹಿಂದಿನ 2 ತಿಂಗಳಿಂದ ನಿಮಗೆ ಬಹಳನೇ ಸಹಕಾರಕರವಾಗಿ ಇದ್ರು, ಈಗ ಒಮ್ಮೆಲೆ ಎಲ್ಲರೂ ನಿಮ್ಮಿಂದ ದೂರವಾದಂತೆ ಭಾಸವಾಗುತ್ತೆ. ಮುಖ್ಯವಾದಂತಹ ಕೆಲವೊಂದು ಫ್ರೆಂಡ್ಶಿಪ್ ಅಥವಾ ಕೆಲವೊಂದು ಪಾರ್ಟ್ನರ್ಶಿಪ್ಗಳಲ್ಲಿ ಈಗ ಒಡಕು ಉಂಟಾಗತ್ತೆ. ಅದನ್ನ ಬಿಡಲೇಬೇಕಾಗಿ ಬರಬಹುದು. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಇಷ್ಟಾರ್ಥ ಸಿದ್ಧಿ. 1 ತಿಂಗಳ ತನಕ ಧನಾಗಮದ ಅನೇಕ ಮಾರ್ಗಗಳು ನಿಮಗೆ ವ್ಯಕ್ತವಾಗತ್ತೆ. ಮಿತ್ರರನ್ನ ನೀವು ಬಹಳನೇ ಹಚ್ಕೊಳ್ತೀರಿ ಹಾಗೂ 1 ತಿಂಗಳು ಮಿತ್ರರಿಂದ ನಿಮಗೆ ಮನಸ್ಸಿಗೆ ಅತಿ ಹೆಚ್ಚಿನ ಸಮಾಧಾನವಾಗುತ್ತೆ, ಸಂತೋಷವಾಗುತ್ತೆ. 1 ವರ್ಷದಲ್ಲಿ ಕಾಣದಷ್ಟು ಮಿತ್ರರೊಡನೆ ಸಮಾಗಮವನ್ನು ನೀವೀಗ ನೋಡಬಹುದು. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಇಷ್ಟಾರ್ಥ ಸಿದ್ಧಿ. ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸು ಹಾಗೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನು ಬೇಕೋ ಅದನ್ನೆಲ್ಲದನ್ನು ಇವಾಗ ನಿಮಗೆ ಬೇರೆಯವರು ಕೊಡ್ಲಿಕ್ಕೆ ತಯಾರಿರ್ತಾರೆ. ಯಾರಿಗೆ ಕೆಲಸ ಇಲ್ಲ ಅಂಥವರಿಗೆ ಕೆಲಸ ಪ್ರಾಪ್ತಿ, ಕೆಲಸ ಇರುವವರಿಗೆ ಪ್ರಮೋಷನ್ ಖಂಡಿತ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ ಇನ್ನೂ ಮುಂದುವರಿತಾ ಇದೆ. ಭಾಗ್ಯದ ಸ್ಥಾನಕ್ಕೆ ರವಿ ಬರ್ತಾ ಇರೋದ್ರಿಂದ ಬಾಸ್ಗಳು ನಿಮ್ಮ ಕಡೆ ನೋಡ್ತಾ ಇರ್ತಾರೆ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನ ಬಹಳ ಕೂಲಂಕುಷವಾಗಿ ಈಗ ಗಮನಿಸ್ತಾ ಇರ್ತಾರೆ. ಆದ್ರೂ ಕೂಡ ಒಂದು ರೀತಿಯ ಅದೃಷ್ಟ ಪರೀಕ್ಷೆ ನಡೀತಾ ಇರುತ್ತೆ ಅನ್ನುವಂತಹ ಭಾವನೆ ಇದ್ದೇ ಇರುತ್ತೆ. ಅದು ಸತ್ಯ ಕೂಡ. ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನ ಮಾಡಿದರೆ ಮುಂದಿನ ತಿಂಗಳು ಪ್ರಮೋಷನ್. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಅಷ್ಟಮ ಭಾವಕ್ಕೆ ರವಿ ಬರ್ತಾ ಇರೋದ್ರಿಂದ ಹಿಂದಿನ 1 ತಿಂಗಳಲ್ಲಿ ನೀವು ಅನೇಕ ರೀತಿಯ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಅಥವಾ ದಾಂಪತ್ಯದ ವಿಚಾರಗಳಲ್ಲಿ ಬಹಳ ತೊಂದರೆಗಳನ್ನ ನೋಡಿದ್ರಿ. ಈಗ ಆ ಎಲ್ಲಾ ತೊಂದರೆಗಳಿಂದ ಒಂದು ರೀತಿಯ ನಿರ್ಧಾರಗಳು ಹೊರಬಂದು ನಿಮ್ಮ ಮನಸ್ಸಿಗೆ ಬೇಸರವಾಗುವಂತಹ ಕೆಲವೊಂದು ನಿರ್ಧಾರಗಳನ್ನು ನೀವು ಒಪ್ಪಿಕೊಳ್ಳಬೇಕಾಗತ್ತೆ. ಹೀಗಾಗಿ ಪ್ರೇಮ, ಪ್ರೀತಿ, ದಾಂಪತ್ಯ ಪ್ರಕರಣಗಳಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಈಗ ಮನಸ್ಸಿಗೆ ಬಹಳನೇ ಕ್ಲೇಶವಾಗುವಂತಹ ದಿನಗಳು 1 ತಿಂಗಳು ಈ ರೀತಿ ನಿಮಗೆ ಇರಬಹುದು. ಹಾಗೂ ಆರೋಗ್ಯದ ಬಗ್ಗೆ ಕೂಡ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಧನು ರಾಶಿಯವರಿಗೆ ನಿಮ್ಮ ಸಪ್ತಮ ಸ್ಥಾನಕ್ಕೆ ರವಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ಗಳಲ್ಲಿ ಬಹಳ ದೊಡ್ಡದಾದಂತಹ ಒಡಕು ಉಂಟಾಗಬಹುದು. ದಾಂಪತ್ಯದಲ್ಲೂ ಕೂಡ ಬಹಳನೇ ವಿರಸಗಳು ಕಂಡು ಬರಬಹುದು. ಹೀಗಾಗಿ ಈಗ ಈಗೋ ಕ್ಲಾಶ್ಗಳನ್ನ ಸದ್ಯಕ್ಕೆ ಸ್ವಲ್ಪ ದೂರದಲ್ಲಿ ಇಟ್ಟು ಹೆಚ್ಚು ಮಾತನಾಡದಿರೋದು 1 ತಿಂಗಳ ತನಕ ಒಳ್ಳೆಯದು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಶತ್ರುಗಳು ಹಿಮ್ಮೆಟ್ತಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಜಯವನ್ನ ನೀವು ನೋಡಬಹುದು. ಆರೋಗ್ಯ ಕೂಡ ಸುಧಾರಿಸುತ್ತೆ. ಈಗಾಗಲೇ ಆರೋಗ್ಯದ ತೊಂದರೆ ಯಾರಿಗಾರು ಇದ್ದರೆ, ಉಷ್ಣ ಇತ್ಯಾದಿಗಳಿಂದ ಹೊಟ್ಟೆಯಲ್ಲಿ ಅಲ್ಸರ್, ಡೈಜೆಸ್ಟಿವ್ ಪ್ರಾಬ್ಲಮ್ ಇತ್ಯಾದಿಗಳು, ಕಣ್ಣಿನ ದೋಷಗಳು ಇವುಗಳೆಲ್ಲ ಇತ್ತು ಅಂತಂದರೆ ಈಗ ಅದು ತೊಂದರೆ ಹೆಚ್ಚಾಗಬಹುದು. ಕುಂಭರಾಶಿಯವರಿಗೆ ನಿಮ್ಮ ಪಂಚಮ ಸ್ಥಾನಕ್ಕೆ ರವಿ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ, ಕ್ರಿಯಾತ್ಮಕತೆ ಈಗ ಬಹಳನೇ ಹೆಚ್ಚಾಗತ್ತೆ. ಯಾರ್ಯಾರು ಕಲಾವಿದರಿದ್ದೀರಿ ಮತ್ತು ಯಾರ್ಯಾರು R&D ಮಾಡ್ಕೊಳ್ತಾ ಇದ್ದೀರಿ ಹಾಗೂ ಗಣಿತ ಶಾಸ್ತ್ರದ ಸಂಬಂಧಿತವಾದಂತಹ ಉದ್ಯಮಗಳಲ್ಲಿರೋರಿಗೆಲ್ಲರಿಗೂ ಈಗ ಬಹಳ ಒಳ್ಳೆಯ ಯಶಸ್ಸು ಪ್ರಾಪ್ತಿ ಹಾಗೂ ರೆಕಗ್ನಿಷನ್ ಅಂತ ಹೇಳ್ತೀವಿ ನೋಡಿ, ಅದು ಪ್ರಾಪ್ತಿಯಾಗತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ
ಇನ್ನು ನಿಮಗೆ ತೊಂದರೆ ಆಗ್ತಾ ಇರುತ್ತೆ, ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು ಬೇಡ, ಪ್ರಾಫಿಟ್ ಬುಕ್ಕಿಂಗ್ ಇವಾಗ ಖಂಡಿತವಾಗ್ಲೂ ಬೇಡ. ಮೀನರಾಶಿಯವರಿಗೆ ಈ ಗೋಚಾರ ಸ್ವಲ್ಪ ಕಷ್ಟಕರವಾಗಿ ಇರಬಹುದು, ಆದರೂ ಕೂಡ ಮನೆಯಲ್ಲಿ ಸ್ವಲ್ಪ ಒಳ್ಳೆಯ ವಾತಾವರಣವನ್ನು ನೀವು ನೋಡಬಹುದು. ಮನೆಯಲ್ಲಿ ಇನ್ನೂ ಸ್ವಲ್ಪ ಕಿರಿಕಿರಿ ಕೂಡ ಕೆಲವರಿಗೆ ಆಗಬಹುದು. ಯಾರಿಗೆ ಈಗಾಗಲೇ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇದೆಯೋ ಅಂತಹವರಿಗೆ ಈಗ ಕಿರಿಕಿರಿ ಹೆಚ್ಚಾಯಿತೇನೋ ಅನ್ನುವಂತಹ ಭಾವನೆ ಬರಬಹುದು. ಆದರೂ ಕೂಡ ಸಮಾಜಕ್ಕೆ ನಿಮ್ಮ ಕುಟುಂಬ ಒಂದು ಮಾದರಿಯಾಗಿ ಇರುವಂತಹ ಕುಟುಂಬವಾಗಿ ಇರುತ್ತೆ. ಇದನ್ನ ನೀವು ಮುಂದುವರಿಸಿಕೊಂಡು ಹೋಗೋದ್ರಿಂದ ಅನೇಕ ತೊಂದರೆಗಳನ್ನ ನೀವು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ತಾಯಿಗೆ ಅತಿ ದೊಡ್ಡದಾದಂತಹ ಯಶಸ್ಸು ಪ್ರಾಪ್ತಿಯಾಗುವಂತಹ ದಿನಗಳನ್ನು ನೀವೀಗ ನೋಡಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ. ಇದರಿಂದ ದೊಡ್ಡ ದೊಡ್ಡ ತೊಂದರೆಗಳಿಂದ ಕೂಡ ಭಗವಂತ ನಮ್ಮನ್ನ ಬಹಳ ಸುಲಭವಾಗಿ ಪಾರು ಮಾಡಿಬಿಡ್ತಾನೆ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.